ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ವತಿಯಿಂದ ಜನವರಿ 27, 2026ರಿಂದ ಅಖಿಲ ಭಾರತ ಬ್ಯಾಂಕ್ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಒಬ್ಬ ನಾಡು ಕಂಡಂತ ಸಜ್ಜನ ರಾಜಕಾರಣಿ ಕಳಂಕರಹಿತವಾದ ರಾಜಕೀಯ ಜೀವನ, ಕೌಟುಂಬಿಕ ಜೀವನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ R.B. ತಿಮ್ಮಾಪುರ್ ಅವರ ಮೇಲೆ ಲಂಚವನ್ನ ಕೇಳಿದರು ಎನ್ನುವ ಪ್ರಕರಣದಲ್ಲಿ ಒಂದು ದೂರು ನೀಡಲಾಗಿದೆ. ಈ ದೂರಿನಲ್ಲಿ ಯಾವುದೇ ಸಾಂದರ್ಭಿಕ ಸಾಕ್ಷಿಗಳಾಗಲಿ, ಆಡಿಯೋ ಸಾಕ್ಷಿಗಳಾಗಲಿ, ವಿಡಿಯೋ ಸಾಕ್ಷಿಗಳಾಗಲಿ, ಯಾವುದೇ ದಾಖಲೆಗಳಾಗಲಿ, ಪುರಾವೆಗಳಾಗಲಿ ಇಲ್ಲದೆ ಆಡಿಯೋದಲ್ಲಿ ಅವರ ಹೆಸರನ್ನ ಅಧಿಕಾರಿಗಳು ಹೇಳಿದಾಗ ಒಂದೇ ಕಾರಣ ನೀಡಿ ದೂರದಾರ ಒಂದು ಅರ್ಜಿಯನ್ನು ದೂರನ್ನ ಲೋಕಾಯುಕ್ತಕ್ಕೆ ನೀಡಿದ್ದಾರೆ. ಇಂತಹ ಹುರುಳಿಲ್ಲದ, ಸಾಕ್ಷ್ಯಗಳಿಲ್ಲದ ದೂರನ್ನ ಪ್ರಕರಣವಾಗಿ ದಾಖಲಿಸಬಾರದು ಅಂತ ಹೇಳಿ ನಾವು ಸರ್ಕಾರವನ್ನು, ಲೋಕಾಯುಕ್ತವನ್ನು ಆಗ್ರಹಿಸ್ತೇವೆ. ಈ ದೂರದಾರ ದೂರನ್ನ ಯಾಕೆ ನೀಡಿದ್ರು, ಅದರ ಹಿನ್ನೆಲೆ ಏನು, ದೂರಿನಲ್ಲಿ ಏನಿದೆ, ದೂರು ನೀಡುವುದರ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವುದನ್ನ ನಾವು ಕಂಡುಹಿಡಿಯಬೇಕಾಗಿದೆ. ನಾನೇನು ಪ್ರಶ್ನೆ ಮಾಡಕ್ ಹೋಗಲ್ಲ. ನಮ್ಮ ವಿಚಾರ ಇಷ್ಟೇ, ಸಾಹೇಬರು ನಾವು ಕಂಡಾಗಿಂದ ಸಜ್ಜನ ರಾಜಕಾರಣಿ, ಸೊ ಹಾಗಾಗಿ ಅವರ ವ್ಯಕ್ತಿತ್ವ ಮತ್ತೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಇದು ಎಲ್ಲೋ ನಮಗೆ ಇದು ಅವರಿಗೆ ಕೆಟ್ಟ ಹೆಸರು ತರೋದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಹುನ್ನಾರ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ತಮ್ಮ ಮುಖೇನ ಇದನ್ನ ತಿಳಿಸೋಣ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ತಂದಿದ್ದೀನಿ. ಧನ್ಯವಾದ. ಈ ಕರೆದಿರುವಂಥ ಪತ್ರಿಕಾಗೋಷ್ಠಿಯ ವಿವರನ್ನ ನಮ್ಮ ಮಾನ್ಯ ಗುರುದತ್ ಅವರು ವಿವರವಾಗಿ ತಿಳಿಸಿದ್ದಾರೆ. ತಮ್ಮೆಲ್ಲರ ಗಮನಕ್ಕೆ ಇದ್ದಂತೆ ಇದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಣೆಗಳಲ್ಲಿ ತಾವೆಲ್ಲರನ್ನು ನೋಡಿದ್ದೀರ. ಯಾವುದೇ ಒಬ್ಬ ವ್ಯಕ್ತಿಯ ದೂರುದಾರ ಅವರ ಹಿನ್ನೆಲೆಯನ್ನು ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿರುವಂಥ ಒಂದು ಕೃತ್ಯ ಅಂತೇಳಿ ಸಾಮಾನ್ಯ ಪ್ರಜೆಗೂ ಸಹ ತಿಳಿದು ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಲಂಚ ನೀಡುವಂಥ ಸಮಯದಲ್ಲಿ 3 ಜನ 4 ಜನ ಹೋಗಿ ಒಟ್ಟಿಗೆ ಲಂಚ ಕೊಡೋದಿಲ್ಲ. ಒಂದು. ಎರಡನೇದಾಗಿ ಯಾವುದೇ ಅಧಿಕಾರಿ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಅವರು ಉಲ್ಲೇಖ ಮಾಡಿರೋದು ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲೂ ಕೇಳಿಬರ್ತಾ ಇದೆ. ಅದೇ ರೀತಿ ಒಬ್ಬ ಅಧಿಕಾರಿ ಲಂಚ ಪಡೆಯುವಂಥ ಸಂದರ್ಭ ಇದೆಯೋ, ಲಂಚ ಪಡೆದಿದ್ದರೋ ಇಲ್ವೋ ಗೊತ್ತಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ನಡೆದಂಥ ಘಟನೆಯಲ್ಲಿ ಆ ಅಧಿಕಾರಿ ಒಂದು ಮಾನ್ಯ ಅಬಕಾರಿ ಸಚಿವರ ಹೆಸರನ್ನ ಉಲ್ಲೇಖ ಮಾಡಿರೋದು ತುಂಬ ನಮಗೆ ನೋವಿನ ಸಂಗತಿ. ಏಕೆಂದರೆ ಗೆಳೆಯ ಸಂತೋಷ್ ಅವರು ಹೇಳಿರೋ ರೀತಿಯಲ್ಲಿ ದಲಿತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ನಮ್ಮ KH ಮುನಿಯಪ್ಪ ಸಾಹೇಬರು ಒಂದು ಇಲಾಖೆಯಲ್ಲಿ ಅಕ್ಕಿ ಕಳ್ತನ ಆಗ್ತಾ ಇದೆ, ಅದು ಬೇರೆ ರೀತಿಯಲ್ಲಿ ಕಳ್ಳಸಂತೆ ವ್ಯಾಪಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ಆಪಾದನೆ ಹೊರಿಸುವಂಥದ್ದು. ಯಾವುದೋ ಒಬ್ಬ ಅಧಿಕಾರಿ ರಾಸಲೀಲೆ ಪ್ರಕರಣದಲ್ಲಿ ಸಿಗಾಕೊಂಡ್ರೆ ಅದನ್ನು ಪರಮೇಶ್ವರ್ ಸಾಹೇಬರ ತಲೆದಂಡಕ್ಕೆ ನೀಡುವಂಥ ಸಂದರ್ಭ. ಜೊತೆಗೆ HR ಸಾಹೇಬರು ಕಳೆದ ಬಾರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದ್ರು ಸಹ ಅವ್ರ ಮೇಲೆ ಆಪಾದನೆ ತಂದಂಥದ್ದು. ಇದೆಲ್ಲ ನಿರಂತರವಾಗಿ ದಲಿತ ಅಧಿಕಾರಿ ಮತ್ತು ದಲಿತ ರಾಜಕಾರಣಿಗಳ ಮೇಲೆ ನಡೀತಾ ಇರುವಂಥ ಹುನ್ನಾರ ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಸಾಮಾನ್ಯ ಪ್ರಜೆಗೂ ಸಹ ಕಂಡು ಬರ್ತಾ ಇದೆ. ಈ ಬಗ್ಗೆ ಪತ್ರಿಕಾ ಮಾಧ್ಯಮ ಮಿತ್ರರು ತಾವೆಲ್ಲ ಏನಿದ್ದೀರಾ, ಸತ್ಯಾಸತ್ಯತೆಯನ್ನ ನೀವೆಲ್ಲ ಬಯಲಿಗೆ ಎಳೆಯುವಂತ ಸಹ ಕೆಲಸನ ಮಾಡಬೇಕಾಗುತ್ತೆ. ನಾರ್ಮಲಿ ರೋಡಿಗೆ ಇಳಿಯೋದಿಲ್ಲ, ನಾವು ಸಿನ್ಸಿಯರ್ ಕೆಲಸ ಮಾಡ್ತಾ ಹೋಗ್ತಿರ್ತೀವಿ. ನಾವು ಸ್ಟ್ರೈಕ್ ಹೋಗಿರೋದು ಬಹಳ ಕಡಿಮೆ.
ಆಮೇಲೆ ಸ್ಟ್ರೈಕ್ ಹೋದ್ರು ಕೂಡ ಎಷ್ಟೋ ಸಾರಿ ಪಬ್ಲಿಕ್ ಸಪೋರ್ಟ್ಗೆ ಹೋಗಿರ್ತೀವಿ. ಈಗ ಉದಾಹರಣೆ ನಮ್ಮ ಬ್ಯಾಂಕ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲೋ ಒಂದ್ ಕಡೆ ನಾನು ಹಿಂದಿನ ಪ್ರೆಸ್ಸಿಗೆ ಮಾತಾಡ್ತಾ ಹೇಳಿದೆ, ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಲೇಟ್ ಆಗ್ತಾ ಇದೆ ಅಂತ. ಯಾಕೆ ಲೇಟ್ ಆಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಇಷ್ಟು ಪ್ರೆಷರ್ ಕೆಲಸ ಮಾಡ್ತಾ ಇದೆ ಎಂಪ್ಲಾಯೀಸ್ ಆಫೀಸರ್ಸ್ ಅಂತಂದ್ರೆ. ಸೊ ಇದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡಿದೀವಿ, ಬೀದಿಗಳನ್ನು ಗಲಾಟೆ ಮಾಡಿದೀವಿ, ನಮ್ಮ ಸಂಬಳ ನಾವು ಕಳ್ಕೊಂಡಿದೀವಿ. ಯಾಕೆ? ದೇಶಕ್ಕೆ ಒಳ್ಳೇದಾಗ್ಲಿ, ಪಬ್ಲಿಕ್ ಒಳ್ಳೇದಾಗ್ಲಿ ಅಂತ. ಈ ವಿಷಯದಲ್ಲಿ ನಾವು ಫ್ರೈಡೇ ಇಂದ ಏನು ಬೆಳೆ ಬ್ಯಾಂಕಿಂಗ್ ಇಂಪ್ಲಿಮೆಂಟ್ ಮಾಡೋದು ಏನು ತೊಂದರೆ ಇಲ್ಲ, ನಾವು ಮಾಡ್ಕೊಡಿ ಬೇಡಿಕೆ ಇವ್ರು ಈಡೇರಿಸ್ತಾ ಇಲ್ಲ. ಸೊ ಹಾಗಾಗಿ ರಾಷ್ಟ್ರವ್ಯಾಪಿ ನಾವು ಸ್ಟ್ರೈಕ್ ಕಾಲ್ ಮಾಡಿದೀವಿ. ಇಲ್ಲಿ ಅದೇ ರೀತಿಯಿಂದ ಕರ್ನಾಟಕದಲ್ಲಿ ಕೂಡ as part of UFPU ನಾವು we are all joined together, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಎಲ್ಲಾ ನಮ್ಮ ಹೋರಾಟಗಳ ಜೊತೆ ಇಟ್ಕೊಂಡು ಈಗ 27 ಜನವರಿ ಅಂದು ನಾವು ಎಲ್ಲಾ ಇಡೀ ರಾಜ್ಯಾದ್ಯಂತ UFPU ಬ್ಯಾನರ್ ಅಲ್ಲಿ ಬ್ಯಾಂಕ್ ಅನ್ನ ಕ್ಲೋಸ್ ಮಾಡಿ ಸ್ಟ್ರೈಕ್ ಮಾಡ್ತೀವಿ. ನಮ್ದು ಒಂದ್ ಬೇಡಿಕೆ ಒಂದೇ, ನಿಮ್ಗೆಲ್ಲ ಗೊತ್ತಿರ್ಲಿ, ನಾವು ಬೇಡಿಕೆ ಇಟ್ಕೊಂಡ ನಿಮ್ಮ ಹತ್ರ ಪಾಂಪ್ಲೆಟ್ ಕೊಡ್ಬೇಕಾರ ಯಾವ ಸ್ಟ್ರೈಕ್ ಹೋದ್ರು ನಮ್ದು ಬೇಡಿಕೆಗಳು 8, 9, 10 ಒಂದು ಉದ್ದ ಇರ್ತಿತ್ತು. ಈಗ ನಾವು ಒಂದೇ ಕೊಡ್ಬೇಕು, ಫ್ರೈಡೇ ಬ್ಯಾಂಕ್ ಕೊಡಿ ನಮ್ಗೆ. ಇದನ್ನ ಕೇಳೋಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ. ನಾವು ನಿಮ್ಗೆಲ್ಲ ಸಹಕಾರ ಕೇಳ್ತಿದೀವಿ. ನಮಗೂ ಗೊತ್ತಿದೆ ಪ್ರಾಯಶಃ ಯಾವ್ದೋ ಒಂದು ಮೂಲೆಯಲ್ಲಿ ಪಬ್ಲಿಕ್ ತೊಂದರೆ ಆಗ್ಬೋದು ಅಂತ. ಮಾಧ್ಯಮದವರಿಗೆ ನಿಮ್ಗೆಲ್ಲ ಗೊತ್ತಿರಲಿ, ಈಗ ಈ ಗೌರ್ಮೆಂಟ್ ಬಂದ ಮೇಲೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೂ ಕೂಡ ಬೇಕಾದಷ್ಟು ಚೇಂಜಸ್ ತಂದಿದೆ. ದ ಡಿಜಿಟಲೈಸೇಷನ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಇಟ್ ಕೆನಾಟ್ ಬಿ ಕಂಪೇರ್ಡ್ ವಿತ್ ಎನಿ ಇಂಡಸ್ಟ್ರಿ. ನಿಮ್ಗೆಲ್ಲ ಗೊತ್ತಿದೆ, ಮೊನ್ನೆ ಸೆಪ್ಟೆಂಬರ್ ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಂದಿರೋ ಡಾಟಾ ಪ್ರಕಾರ ನಮ್ಮಲ್ಲಿ 99% ಆಫ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ಡಿಜಿಟಲೈಸ್ಡ್ ಇನ್ ಇಂಡಿಯಾ. ರಿಮಾರ್ಕಬಲ್ ಅಚೀವ್ಮೆಂಟ್. ಅಂದ್ರೆ ಪ್ರಾಯಶಃ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಷ್ಟು ಡಿಜಿಟಲೈಸೇಷನ್ ಆಗಿರೋದು ಎಲ್ಲೂ ಆಗಿದೆಯಲ್ಲ ನಂಗೆ ಗೊತ್ತಿಲ್ಲ. 99% ಅಂದ್ರೆ 97% ವಾಲ್ಯೂಮ್ ಆಫ್ ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ಡಿಜಿಟಲೈಸ್ಡ್. ಇಷ್ಟೆಲ್ಲ ಬ್ಯಾಂಕಿಂಗ್ ಆದಾಗ ಈಗ ಬ್ಯಾಂಕ್ನವ್ರು ಮಾತ್ರ ಬಂದು ಕುತ್ಕೊಂಡು ಶನಿವಾರ ಕುತ್ಕೊಂಡು ಫಿಸಿಕಲಿ ಕೆಲಸ ಮಾಡಬೇಕು ಅಂದ್ರೆ ವಾಟ್ ಇಸ್ ದಟ್ ಫನ್? ನಮ್ಮಲ್ಲಿ ಯಾಕೆ ಇಷ್ಟೊಂದು ಒತ್ತಡ ಆಗ್ತಾ ಇದ್ದಾರೆ? ಬೇರೆ ಕಡೆ ಎಲ್ಲ ಕಡೆ ಜಸ್ಟಿಸ್ ಇದೆ, ನಮಗೆ ಮಾತ್ರ ಜಸ್ಟಿಸ್ ಇಲ್ಲ. ನಮಗೆ ಮಾತ್ರ ಯಾಕೆ ಅನ್ಯಾಯ? ಸೊ ಹಿಂಗಾಗಿ ನಾವು ತಿಳ್ಕೊಂಡ್ವಿ, ಇಲ್ಲ ಇದನ್ನ ನಾವು ಹೋರಾಟದ ಮೂಲಕನೇ ತಗೋಬೇಕು. ಅದಕ್ಕೆ ಪಬ್ಲಿಕ್ ಕೂಡ ನಮ್ಮ ಜೊತೆ ಸೇರ್ಬೇಕು. ಯಾಕೆ ಅಂತಂದ್ರೆ ನಾವು ಪಬ್ಲಿಕ್ ಯಾವ ತೊಂದರೆ ಆಗಿದೆ, ವಿ ಹ್ಯಾವ್ ಕಮ್ ಟು ದ ಸ್ಟ್ರೀಟ್. ನಾವು ಪಬ್ಲಿಕ್ ಎಲ್ಲದಕ್ಕೂ ಒಳ್ಳೆ ಮಾಡೋ ಪ್ರಯತ್ನ ಮಾಡಿದೀವಿ. ಇದು ಇವತ್ತಿಂದಲ್ಲ, ಡಿಕೆಡ್ಸ್ ಟುಗೆದರ್ ವಿ ಫಾಟ್ ಫಾರ್ ದ ಪಬ್ಲಿಕ್. ಸೊ ದೇಶಕ್ಕೋಸ್ಕರ ಹೋರಾಡ್ತಿರೋಂಥ ನಾವುಗಳು, ಪಬ್ಲಿಕ್ಗೋಸ್ಕರ ಕೆಲಸ ಮಾಡ್ತಿರೋ ನಾವುಗಳು, ನೀವೆಲ್ಲ ದಯವಿಟ್ಟು ನಮಗೆ ಸಹಕಾರ ಕೊಡಿ. 27ನೇ ತಾರೀಕು ಇದನ್ನ ನಾವು ಬ್ಯಾಂಕ್ ಸ್ಟ್ರೈಕ್ ಮಾಡಿ ಗೌರ್ಮೆಂಟ್ಗೆ ಒಂದು ಮೆಸೇಜ್ ಕೊಡೋಣ. ಇಲ್ಲ, ಇವರಿಗೆ ನಾವು ಕಿವಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ, ನೀವು ಬೇಡಿಕೆ ನಾವು ಈಡೇರಿಸಬೇಕಾಗಿದೆ. ಈಡೇರಿಸಕ್ಕೆ ದೇ ಹ್ಯಾವ್ ಎ ಜಸ್ಟಿಫೈಬಲ್ ರೀಸನ್ಸ್. ಹಂಗಾಗಿ ನಾಳೆ 27ನೇ ತಾರೀಕು ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ UFPU ಕೈಗಳಿಗೆ ಭಾರತದಾದ್ಯಂತ ಕರ್ನಾಟಕದಾದ್ಯಂತ ಇಡೀ ಬ್ಯಾಂಕಿಂಗ್ ಸೆಕ್ಟರ್ ಬಂದಾಗಿರುತ್ತೆ. ಅದಕ್ಕೆಲ್ಲ ಸಹಕಾರವಾಗಿ ನೀವು ಕೊಡಬೇಕು, ಪಬ್ಲಿಕ್ ನಮ್ಮ ಜೊತೆ ನಿಲ್ಬೇಕು. ಆಮೇಲೆ ಇದು ನ್ಯಾಯಯುತ ಬೇಡಿಕೆ ನಾವು ಸಹಕಾರ ಕೊಡಿ ಅಂತ ಹೇಳಿ ನಿಮ್ಗೆ ಈ ದಿನ ಕರೆದಿದ್ದೀನಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.